ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ರಿಯಾಸ್ ವರ್ಲ್ಡ್. ಇವತ್ತು ನಾವು ತುಂಬಾನೇ ಟೇಸ್ಟಿಯಾಗಿರುವ ಕುನಾಫಾ ಹೇಗ್ ಮಾಡೋಣ ನೋಡೋಣ, ಬನ್ನಿ ಹೋಗೋಣ. ಕುನಾಫಾ ಮಾಡಕ್ಕೆ ಅಂತ ಕುನಾಫಾ ಸೇಮಿ ಅಂತ ಸಪ್ರೇಟ್ ಆಗಿರುತ್ತೆ, ಅದನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇದು ನಿಮಗೆ ಶಾಪ್ಸ್ ಅಲ್ಲೂ ಅವೈಲೇಬಲ್ ಆಗಿರುತ್ತೆ. ನಾವು ಬಂದ್ಬಿಟ್ಟು ಇದನ್ನ ಮನೇಲೇ ಮಾಡಿದ್ದೀವಿ. ನೋಡಿ, ಇದನ್ನ ಮಾಡೋದು ತುಂಬಾನೇ ಈಸಿ. ಇದ್ರ ಡೀಟೇಲ್ಸ್ ನಿಮಗೆ ಬೇಕಂತಂದ್ರೆ ಕಮೆಂಟ್ ಮಾಡಿ. ನೋಡಿ, ಈ ತರ ನಾವು ಮಾಡಿದ್ದೀವಿ. ಕುನಾಫಾ ಸೇಮಿಯಾ ನಿಮಗೆ ಸೂಪರ್ ಮಾರ್ಕೆಟ್ ಅಲ್ಲ ಅವೈಲೇಬಲ್ ಆಗಿ ಇರುತ್ತೆ. ನೀವು ಅದನ್ನ ನೋಡಿ ಪರ್ಚೇಸ್ ಮಾಡ್ಕೋಬಹುದು. ಫಸ್ಟ್ ನಾವು ಈ ಸೇಮಿಯಾನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬಾ ಚಿಕ್ಕದಾಗಿ ಕಟ್ ಮಾಡಕ್ ಹೋಗ್ಬಿಡಿ, ಸ್ವಲ್ಪ ಮೀಡಿಯಂ ಆಗಿ ಇರಲಿ. ಈ ತರ ಎಲ್ಲದನ್ನ ಫಸ್ಟ್ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ನಾನಿವತ್ತು 100 ಗ್ರಾಮ್ ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ. ಇದರಲ್ಲಿ 2 ಟೀ ಸ್ಪೂನ್ ನಾವು ಸಪ್ರೇಟ್ ಆಗಿ ಇಟ್ಕೊಳ್ಳೋಣ. ಯಾಕಂದ್ರೆ ನಾವು ಕುನಾಫಾ ಮಾಡ್ತೀವಲ್ಲ, ಆ ಪ್ಯಾನ್ಗೆ ಅಪ್ಲೈ ಮಾಡಕ್ಕೆ. ಈ ಉಳಿದಿರುವ ಬಟರ್ನ ನಾವು ಮೆಲ್ಟ್ ಮಾಡಿ ತಗೊಳ್ಳೋಣ. ನೋಡಿ, ಮೆಲ್ಟ್ ಮಾಡಿರುವ ಈ ಬಟರ್ನ ನಾವು ಕುನಾಫಾ ಸೇಮಿಯಾಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಟರ್ ಚೆನ್ನಾಗಿ ಎಲ್ಲ ಕಡೆನೂ ಹೋಗೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮತ್ತೆ ಉಳಿದಿರುವ 2 ಟೀ ಸ್ಪೂನ್ ಬಟರ್ನ ನಾವು ಕುನಾಫಾ ಮಾಡ್ತೀವಲ್ಲ, ಆ ಪ್ಯಾನಲ್ಲಿ ಅಪ್ಲೈ ಮಾಡ್ಕೊಬಿಡೋಣ. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಸೈಡಲ್ಲೂ ಅಪ್ಲೈ ಮಾಡ್ಕೊಬಿಡಿ. ನೆಕ್ಸ್ಟ್ ಕುನಾಫಾ ಒಳಗಡೆ ಇಕ್ಕುವಂತ ಸ್ಟಫಿಂಗ್ ಮಾಡೋಣ. ಬನ್ನಿ, ಇದು ಮಾಡೋಕ್ಕೆ ನಾವು 3 ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕೊಳ್ಳೋಣ. 2 ಟೀ ಸ್ಪೂನ್ ಅಷ್ಟು ಶುಗರ್ನ ಆಡ್ ಮಾಡ್ಕೊಳ್ಳೋಣ. ಆಮೇಲೆ ನಾನು 1.5 ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ. ಫಸ್ಟ್ ನಾವು ಸ್ವಲ್ಪ ಹಾಲನ್ನ ಇದಕ್ಕೆ ಆಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಸೆಂಟ್ರಲ್ಲೇ ಅದು ಗಟ್ಟಿಯಾಗಿ ಬರುತ್ತೆ ಅಂದ್ಬಿಟ್ಟು ಫಸ್ಟ್ ಸ್ವಲ್ಪ ಆಡ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ಫುಲ್ ಮಿಲ್ಕ್ನ ಅದ್ರ ಜೊತೆಗೆ ಆಡ್ ಮಾಡಿಕೊಂಡು ಇವಾಗ ನಾವು ಸ್ಟವ್ ಆನ್ ಮಾಡಬೇಕು. ಇದು ಚೆನ್ನಾಗಿ ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಬಂದಾಗ ನೀವು 1 ಟೀ ಸ್ಪೂನ್ ಬಟರ್ ಆಮೇಲೆ ಕಾರ್ಡಮಮ್ ಪೌಡರ್ ಹಾಕಿ ಸ್ಟವ್ ಆಫ್ ಮಾಡಿ ಇಟ್ಬಿಡಿ. ನೆಕ್ಸ್ಟ್ ನಾವು ಶುಗರ್ ಸಿರಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾವು 1 ಕಪ್ ಅಷ್ಟು ಶುಗರ್ನ ಆಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳೋಣ. ನೀರನ್ನ ಆ್ಯಡ್ ಮಾಡಿದ ತಕ್ಷಣ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಸಿರಪ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ಅಷ್ಟುವರೆಗೂ ಇದು ಬಾಯ್ಲ್ ಆಗಲಿ. ನೋಡಿ, ಈ ಥರ ಚೆನ್ನಾಗಿ ಬಾಯ್ಲ್ ಆದ ತಕ್ಷಣ ನೀವು 10 ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕಾರ್ಡಮಮ್ ಪೌಡರ್ನ ಇದ್ರ ಜೊತೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇನಕ್ಕಂದ್ರೆ ಫಸ್ಟ್ ಬಾಟಮ್ ಲೇಯರ್ಗೆ ಆಮೇಲೆ ಟಾಪ್ ಲೇಯರ್ಗೆ ಅಂತ. ಸ್ಟವ್ ಆನ್ ಮಾಡ್ಕೋಬೇಡಿ. ಫಸ್ಟ್ ನಾವು ಕುನಾಫಾನ ಸೆಟ್ ಮಾಡಾದ್ಮೇಲೆ ನಾವು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಫಸ್ಟ್ ಬಾಟಮ್ ಲೇಯರ್ನ ಇಟ್ಬಿಟ್ಟು ನಾವು ಒಂದು ಗ್ಲಾಸ್ ತಗೋಬಿಟ್ಟು ಅದನ್ನು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಫೋರ್ಸ್ ಕೊಟ್ಟು ಮಾಡ್ಕೊಬಿಡಿ. ತುಂಬ ಜಾಸ್ತಿಯಾಗಿ ಪ್ರೆಸ್ ಮಾಡೋಕೆ ಹೋಗ್ಬಿಡಿ. ಆಮೇಲೆ ನಾವು ಮಾಡಿರುವಂಥ ಕ್ರೀಮ್ನ ಇದ್ರ ಮೇಲೆ ಹಾಕಿ ಅದ್ರ ಮೇಲೆ ನಮ್ಮ ಟಾಪ್ ಲೇಯರ್ನ ಇದ್ರ ಮೇಲೆ ಹಾಕೊಳ್ಳೋಣ. ನೋಡಿ, ಮತ್ತೆ ಟಾಪ್ ಲೇಯರ್ ಅದ್ರ ಮೇಲೆ ಹಾಕಿದ್ಮೇಲೆ ನಾವು ಅದೇ ಗ್ಲಾಸ್ನ ತಗೊಂಡು ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ.
ಈ ಥರ ಮಾಡೋದ್ರಿಂದ ಕುನಾಫ ಕಿತ್ಕೊಂಡು ಬರಲ್ಲ, ಸ್ವಲ್ಪ ಟೈಟಾಗಿ ಬರುತ್ತೆ. ನೀವು ಈ ಥರ ತಗೊಂಡು ಮಾಡ್ಕೊಳ್ಳಿ, ಈ ಥರ ತೋರಿಸುತ್ತೆ ಈ ಥರ. ಇವಾಗ ನಾವು ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುನಾಫಾನ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಯಾಕೆ ಲೋ ಫ್ಲೇಮಲ್ಲಿ ಇಡಬೇಕಂದ್ರೆ ಕೆಳಗಡೆ ಬಾಟಮ್ ಲೇಯರ್ ಇರಬೇಕಾಗಿರೋ ಪ್ಯಾನ್ ಸೈಡಲ್ಲೆಲ್ಲ ಕರೆಕ್ಟಾಗಿ ನಾವು ತೋರಿಸೋ ಥರ ಈ ಥರ ತೋರಿಸ್ಕೊಳ್ಳಿ. ಯಾಕಂದರೆ ಆವಾಗಲೇ ಕುನಾಫಾ ಸೈಡೆಲ್ಲ ಚೆನ್ನಾಗಿ ಕುಕ್ ಆಗುತ್ತಂತ, ಈವನಾಗಿ ಕುಕ್ ಆಗಬೇಕಂತ ಈ ಥರ ಮಾಡ್ಕೊಳ್ಳಿ. ಒಂದು ಸೈಡ್ ಕುಕ್ ಆಗೋಕ್ಕೆ ಮಿನಿಮಮ್ 7 ಮಿನಿಟ್ಸ್ ಆಯಿತು ನೋಡಿ. ಈ ಥರ ಸೈಡೆಲ್ಲ ಚೆನ್ನಾಗಿ ಫ್ರೀಯಾಗಿ ಬರ್ತೈತೆ ಅಂತ. ಇದನ್ನಾದರೂ ವಿಸಲ್ ಮೇಲೆ ಹಾಕ್ಬಿಟ್ಟು ಅಪ್ಸೈಡ್ ಡೌನ್ ಆಗಿ ಟರ್ನ್ ಮಾಡ್ಕೊಬಿಡಿ. ಕುನಾಫಾನ ಒಂದು ಸೈಡಲ್ಲಿ ಇಟ್ಬಿಟ್ಟು ಅದೇ ಪ್ಯಾನಲ್ಲಿ ನಾವು 1 ಟೀ ಸ್ಪೂನ್ ಬಟರ್ ಹಾಕ್ಬಿಟ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಅಪ್ಲೈ ಮಾಡ್ಕೊಬಿಡೋಣ. ಆಮೇಲೆ ಇನ್ನೊಂದು ಹಾಫ್ನ ನಾವು ಕುಕ್ ಮಾಡಬೇಕಲ್ಲ, ಮತ್ತೆ ಕುನಾಫಾನ ನಾವು ಹಾಕ್ಕೊಬಿಡೋಣ. ಇನ್ನೊಂದು ಸೈಡ್ ಕುಕ್ ಆಗೋಕ್ಕೂ ಮಿನಿಮಮ್ 7 ಮಿನಿಟ್ಸ್ ಆಯಿತು. ಇದನ್ನು ಕುಕ್ ಮಾಡಿಬಿಟ್ಟು ನೀವು ಮತ್ತೆ ಅದೇ ಥರ ತಗೋಬಿಡಿ. ಆಮೇಲೆ ಕುನಾಫಾ ಮೇಲೆ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಕುನಾಫಾ ಎಷ್ಟು ಸ್ಮೂತಾಗಿ ಕಟ್ ಆಗ್ತಿದೆ ಅಂತ, ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡಿ. ನಾನು ಇದ್ರ ಮೇಲೆ ಪಿಸ್ತಾಚಿಯೋಸ್ನ ಆ್ಯಡ್ ಮಾಡಿದ್ದೀನಿ ಡೆಕೋರೇಷನ್ಗಾಗಿ, ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬಹುದು. ಇವಾಗ ನಾವು ಇದನ್ನು ಟೇಸ್ಟ್ ಮಾಡಿ ನೋಡೋಣ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ನೀವೇ ನಿಮ್ಮ ಮನೇಲಿ ಸಿಂಪಲ್ ಆಗಿ ನಿಮ್ಮ ಮನೇಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿರುವ ಕುನಾಫಾನ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಪೋರ್ಟ್ ಫಾರ್ ಅವರ್ ಫಸ್ಟ್ ವಿಡಿಯೋ.